ಸೌಜನ್ಯ. ಅದಕ್ಕೆ ಅಲ್ಲಿ ಭೇಟಿಯಾದಾಗ ಅವರು ಹೌದು ನೋಡೋಣ ಅಂದವ್ರ ನಂತರ ಅವರು ದೂರ ಸರಿದು ಈಗಾಗಲೇ ಸ್ಪಷ್ಟ ಆಗ್ಯದ. ಅಂದ್ರೆ ಅವ್ರು ದೂರ ಸರಿದಿರ್ಬೋದು, ಬಟ್ ರೆಕಾರ್ಡ್ಸ್ ಇದ್ದಾವಲ್ಲ ಅವು ಇವತ್ತು SIT ಅದನ್ನೆಲ್ಲ ಮೀರಿ ಇದನ್ನು ಮುಚ್ಚಿ ಹಾಕೋದು ಹೆಂಗೆ ಅನ್ನೋದು ದೊಡ್ಡ ಸಮಸ್ಯೆ ಆಗ್ಯದಂತ. ಯಾವ ರೀತಿಯಾಗಿ ಮುಚ್ಚಿ ಹಾಕ್ತಾನೆ ಅಂದ್ರೆ ಒಂದು ಕಡೆ ಬಂದುಬಿಟ್ಟಿರ್ತಾರೆ. ಅದಕ್ಕೆ ಈ ಒಂದು ಇಂಥ ಸ್ಥಿತಿಗೆ ತಂದು ನಿಲ್ಲಿಸಿದ್ದು ಈ ತಿಮ್ರೋಡಿ ಮತ್ತು ಅವರ ಗೆಳೆಯರು ಅಥವಾ ಅವ್ರ ಸಂಗಡಿಗರು. ಇವತ್ತು ಅವರು ಪ್ರತಿಯೊಂದು ಯಾವುದೇ ರೂಪದಲ್ಲಿ ಹೋದರೂ ಸಹಿತ ಅದಕ್ಕೆ ಆಟಗಾಲ ಬಂದಿರ್ತಾ ಇದ್ದಾರೆ, ಆಗಬೇಕು ತನಿಖೆ ಆಗಬೇಕು ಅಂತೇಳಿ. ಜೊತೆಗೆ ನಾಗಲಕ್ಷ್ಮಿ ಚೌಧರಿ ಅವರು ಇನ್ನುಳಿದವರು ಬರ್ತಾ ಇದ್ದಾರೆ. ಹೀಗಾಗಿ ಇದು SIT ಸತ್ಯ ಹೇಳಬೇಕು, ಸುಳ್ಳು ಹೇಳಿದ್ರೆ ಸಿಕ್ಕಾಕೊಳ್ಳುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಒಂದು ಎರಡಲ್ಲಪ್ಪ ಹೆಂಗೆ ಮುಚ್ಚವ್ರು ನೀವು ಇದನ್ನೆಲ್ಲ ಈಗ ಇರೋದು ಒಂದು ಇದೆಲ್ಲ ನಡೆದಿಲ್ಲ ಅಂತ ಹೇಳಬೇಕಾಗ್ತದೆ. ನಡೆದಿದ್ರೆ ಯಾರು ಮಾಡಿದ್ದಾರೆ ಅನ್ನೋದು ಈಗ ಸ್ಪಷ್ಟ ಆಗ್ತದೆ. ಅದಕ್ಕೆ ಇರುತ್ತಿರೋ ಒಂದು ದಾರಿ SITಗೆ ಹೆಗ್ಡೆ ಅವ್ರನ್ನ ಕರೆಸ್ಕೊಂಡು ತನಿಖೆಯನ್ನು ಮಾಡಬೇಕು. ಆದರೆ ಹೆಗ್ಡೆ ಅವ್ರನ್ನ ಕರೆಸಿ ರಿಯಲ್ ಆಗಿ ತನಿಖೆ ಮಾಡ್ತದೆ ಅನ್ನೋ ಭರವಸೆನೂ ಇರಲಿಲ್ಲ. ಯಾಕಂದ್ರೆ ಅವ್ರು ತಪ್ಪಿಸ್ಕೊಳ್ಳೋಕೆ ಏನು ಸಾಧ್ಯ ಅದೆಲ್ಲ ಮಾಡಿಕೊಡುವಂಥ ಸಾಧ್ಯತೆಗಳಿದ್ದಾವೆ ಅನ್ನೋಂಥ ಮಾತುಗಳು ಬರ್ತಾಯಿದ್ದಾವೆ. ಯಾಕಂದರೆ SITಲಿ ಒಂದು 3 ಜನ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಈಗಾಗಲೇ ಹೆಗ್ಡೆ ಅವ್ರ ಪರ ಇದ್ದಾರೆ ಅನ್ನೋಂಥ ಸ್ಪಷ್ಟ ಆಗ್ತಾ ಹೊರಟದ. ಅದೇ ಕಾಲಕ್ಕೆ ಮಂಜುನಾಥ್ ಗೌಡದು ನೀವು ನೋಡಿದ್ರಿ, ಅಂಥವೆಲ್ಲ ಒಳಗಿದ್ದಾರೆ ಸಾಕಷ್ಟು ಜನ. ಅವರು ಇದನ್ನು ಆದಷ್ಟು ಮುಚ್ಚಿ ಹಾಕಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಇದು ಸಾಧ್ಯನ SITಗೆ ಅಂತ. ಯಾಕಂದರೆ ಮುಚ್ಚಿ ಹಾಕೋದು ಅಂದು ಕೂಡ ಸುಲಭ ಇಲ್ಲ. ಇಡೀ ನಾಡಿನ ತುಂಬ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ಅದು ಸುಳ್ಳು ಇದು ಸುಳ್ಳು ಅಂತ ಏನೋ ಹೇಳಿದ್ರು, ಜನ ನಂಬುವಂಥ ಸ್ಥಿತಿಯಲ್ಲಿಲ್ಲ. ಯಾಕಂದ್ರೆ ಇದನ್ನು ಮಾಡಿದವರು ಯಾರು?